ನಮಸ್ತೆ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾನು ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಚೇಂಜ್ ಆಫ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಆನ್ ಹೀಟಿಂಗ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಅಂತ ನಿಮಗೆ ಗೊತ್ತು. ಆಮೇಲೆ ಮೆಲ್ಟಿಂಗ್ ಈಸ್ ಆಲ್ಸೋ ಕಾಲ್ಡ್ ಫ್ಯೂಷನ್ ಅನ್ನೋದು ನಿಮಗೆ ಗೊತ್ತಿದೆ ಆಮೇಲೆ ನಾನು ಲಾಸ್ಟ್ ಕ್ಲಾಸಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೇನು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೆ. The melting point of a substance is the temperature at which a solid becomes liquid upon heating at atmospheric pressure. ಓಕೆ, ಇದು ಇಂಪಾರ್ಟೆಂಟು. ಅಟ್ಮಾಸ್ಫೆರಿಕ್ ಪ್ರೆಷರ್ ಮೇಲೂ ಕೂಡ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಮೆಲ್ಟಿಂಗ್ ಪಾಯಿಂಟ್ನ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಈ ಒಂದು ಕ್ಲಾಸ್ನಲ್ಲಿ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಈ ಕ್ಲಾಸ್ನಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಒನ್ ಎಕ್ಸ್ಪೆರಿಮೆಂಟ್. ಆಯಿತಾ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ದ ಏಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಟು ಸ್ಟಡಿ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ನಿಮಗೆ ಗೊತ್ತಿದೆ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್ ಅಟ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋದು ಗೊತ್ತಿದೆ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಿಸ್ ಎಕ್ಸ್ಪೆರಿಮೆಂಟ್. ಮತ್ತು ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ವಿ ವಿಲ್ ಡಿರೈವ್ 2 more ರಿಸಲ್ಟ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. 2 ರಿಸಲ್ಟ್ಸು ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸು. ಆಯಿತಾ, ಫಸ್ಟು ದ ಏಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಟು ಡಿಟರ್ಮಿನ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಬಟ್ ನಾವು ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಮಾಡ್ತಾ ವಿ ವಿಲ್ ಕಮ್ ಅಪ್ ವಿತ್ 2 more ಇಂಪಾರ್ಟೆಂಟ್ ರಿಸಲ್ಟ್ಸ್. ವಾಟ್ ಆರ್ ದೋಸ್ ರಿಸಲ್ಟ್ಸ್? ಎಕ್ಸ್ಪೆರಿಮೆಂಟ್ ಮಾಡಿ ಅಬ್ಸರ್ವೇಷನ್ ಮಾಡಿ ಆಮೇಲೆ ವಿ ವಿಲ್ ಕನ್ಕ್ಲೂಡ್. ಓಕೆ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ವಿಡಿಯೋ ಮಕ್ಕಳ. ಈ ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಈ ಎಕ್ಸ್ಪೆರಿಮೆಂಟು ನೀವು ತಿಳ್ಕೋಬೇಕು. ಅಬ್ಸರ್ವೇಷನ್ ಏನು ಅಂತ ತಿಳ್ಕೋಬೇಕು, ಕನ್ಕ್ಲೂಷನ್ ಏನು ಅನ್ನೋದನ್ನು ತಿಳ್ಕೋಬೇಕು. ಓಕೆ, ಸೊ ವಿತೌಟ್ ಎನಿ ಡಿಲೇ ವಾಟ್ ಈಸ್ ದ ಎಕ್ಸ್ಪೆರಿಮೆಂಟ್ ನೋಡೋಣ ಮಕ್ಕಳ. ನೋಡಿ, ದ ಏಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಟು ಫೈಂಡ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಓಕೆ, ವಿ ಹ್ಯಾವ್ ಟೇಕನ್ ಐಸ್ ಆ್ಯಸ್ ದಿ ಎಕ್ಸಾಂಪಲ್. ಓಕೆ, ಏನೇನು ಆಪ್ರೇಟರ್ಸ್ ಬೇಕಾಗತ್ತೆ ಮಕ್ಕಳ? ಇದೆಲ್ಲ ಕೆಮಿಕಲ್ ಲ್ಯಾಬೊರೇಟ್ರಿಯಲ್ಲಿ, ಕೆಮಿಸ್ಟ್ರಿ ಲ್ಯಾಬೊರೇಟ್ರಿಯಲ್ಲಿ ಸಿಗುತ್ತೆ ನಿಮಗೆ. 2 ಬೀಕರ್ ಬೇಕಾಗತ್ತೆ, ಗ್ಲಾಸ್ ಬೀಕರ್ಸು. 2 ಮರ್ಕ್ಯುರಿ ಥರ್ಮೋಮೀಟ್ರ್ ಬೇಕಾಗತ್ತೆ. 2 ಗ್ಲಾಸ್ ರಾಡ್ ಬೇಕಾಗತ್ತೆ. 1 ಗ್ಯಾಸ್ ಬರ್ನರ್, ಇದನ್ನು ಬನ್ಸನ್ ಬರ್ನರ್ ಅಂತಲೂ ಕರಿತೀವಿ. ಆಮೇಲೆ ಪರ್ಮನೆಂಟ್ ಮಾರ್ಕರ್ ಬೇಕಾಗುತ್ತೆ, ಬಿಕಾಸ್ ವಿ ವಾಂಟ್ ಟು ಮಾರ್ಕ್ ಬೀಕರ್ ಎ ಬೀಕರ್ ಬಿ ಅಂತ ಮಾರ್ಕ್ ಮಾಡೋದಕ್ಕೆ ಬೇಕಾಗತ್ತೆ. 1 ಟ್ರೈಪಾಡ್ ಸ್ಟ್ಯಾಂಡು ವಿತ್ ವೈರ್ ಗಾಸ್ ಬೇಕಾಗತ್ತೆ. 2 ಐರನ್ ಸ್ಟ್ಯಾಂಡ್ಸ್ ಬೇಕಾಗತ್ತೆ, ಮತ್ತು ಸ್ಟಾಪ್ ವಾಚ್ ಕೂಡ ಬೇಕಾಗತ್ತೆ. ಓಕೆ, ಮತ್ತು ಏನೇನು ಮೆಟೀರಿಯಲ್ಸ್ ಬೇಕು ಸರ್? ಮೆಟೀರಿಯಲ್ಸ್ ಸುಲಭ ಮಕ್ಕಳ. ಕ್ರಶ್ಡ್ ಐಸ್ ಬೇಕಾಗತ್ತೆ. ಐಸ್ ಕ್ಯೂಬ್ಸ್ ತೊಗೊಳ್ಳಿ. ಐಸ್ ಕ್ಯೂಬ್ಸ್ನ ಸ್ಮಾಲ್ ಪೀಸಸ್ ಆಗಿ ಕ್ರಷ್ ಮಾಡಿ ಅದು ಬೇಕಾಗತ್ತೆ. ಆ್ಯಂಡ್ ವಿ ನೀಡ್ ಸಮ್ ಥ್ರೆಡ್ಸ್. ಸ್ವಲ್ಪ ಥ್ರೆಡ್ಸ್ ಬೇಕಾಗತ್ತೆ. ಯಾತಕ್ಕೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟು ಪ್ರೊಸೀಜರ್ ಮಕ್ಕಳ. ಫಸ್ಟು ನಾವು ರೂಮ್ ಟೆಂಪರೇಚರ್ ಅಥವಾ ಲ್ಯಾಬ್ ಟೆಂಪರೇಚರ್, ನಾವು ಲ್ಯಾಬಲ್ಲಿ ಮಾಡ್ತಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಟೆಂಪರೇಚರ್ ಆಫ್ ದಿ ಲ್ಯಾಬ್ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸರ್ ಹೆಂಗೆ ತಿಳ್ಕೊಳ್ಳೋದು? ನೋಡಿ ಮಕ್ಕಳ, ಫಸ್ಟು 2 ಬೀಕರ್ಸ್ ಇದೆಯಲ್ಲ, ನಾವು ಪರ್ಮನೆಂಟ್ ಮಾರ್ಕರ್ ತೊಗೊಂಡು ಬೀಕರ್ ಎ ಬೀಕರ್ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಎರಡನ್ನ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ವಿ ವಾಂಟ್ ಟು ಫೈಂಡ್ ದ ರೂಮ್ ಟೆಂಪರೇಚರ್. ಅದಕ್ಕೆ ನಾವು ಥರ್ಮಾಮೀಟರ್ಸ್ ಯೂಸ್ ಮಾಡ್ತೀವಿ. T1 ಮತ್ತು T2 2 ಥರ್ಮಾಮೀಟರ್ಸ್ ಯೂಸ್ ಮಾಡ್ತೀವಿ. ನಾವು ಈ ಥರ್ಮಾಮೀಟರ್ಸ್ನ ಜಸ್ಟು ಅದರ ಸ್ಟ್ಯಾಂಡಿಂದ ಹೊರಗಡೆ ಏರ್ಗೆ ಎಕ್ಸ್ಪೋಸ್ ಮಾಡ್ತೀವಿ ಫಾರ್ ಅಬೌಟ್ ಲೆಟ್ಸ್ ಎ 5 ಮಿನಿಟ್ಸ್. 5 ಮಿನಿಟ್ಸ್ ಎಕ್ಸ್ಪೋಸ್ ಮಾಡಿದರೆ ದ ಥರ್ಮಾಮೀಟರ್ ವಿಲ್ ಶೋ ಅಸ್ ದ ಟೆಂಪರೇಚರ್ ಆಫ್ ದಿ ಲ್ಯಾಬ್. ಫಾರ್ ಎಕ್ಸಾಂಪಲ್, ದಿಸ್ ಥರ್ಮಾಮೀಟರ್ ಈಸ್ ಶೋಯಿಂಗ್ 25 ಡಿಗ್ರಿ ಸೆಂಟಿಗ್ರೇಡ್ ವಿಚ್ ಈಸ್ ದ ಲ್ಯಾಬ್ ಟೆಂಪರೇಚರ್. ದಿಸ್ ಥರ್ಮಾಮೀಟರ್ ಈಸ್ ಆಲ್ಸೋ ಶೋಯಿಂಗ್ 25 ಡಿಗ್ರಿ ಸೆಂಟಿಗ್ರೇಡ್ ವಿಚ್ ಈಸ್ ದ ಟೆಂಪರೇಚರ್ ಆಫ್ ದಿ ಲ್ಯಾಬ್ ಅಥವಾ ರೂಮ್ ಟೆಂಪರೇಚರ್. ಓಕೆ, ಸೊ 2 25 ಡಿಗ್ರಿ ಸೆಂಟಿಗ್ರೇಡ್ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು? ವಿಲ್ ಫೈಂಡ್ ದ ಟೆಂಪರೇಚರ್ ಆಫ್ ದಿ ಕ್ರಶ್ಡ್ ಐಸ್. ಆಯಿತಾ, ಐಸ್ನ ಟೆಂಪರೇಚರ್ ಕಂಡುಹಿಡಿಯೋಣ. ಹೇಗೆ? ಯೂಸಿಂಗ್ ಥರ್ಮಾಮೀಟರ್. ಓಕೆ, ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಏನು ಮಾಡ್ತೀವಿ ಗೊತ್ತಾ ಮಕ್ಕಳ? ಫಸ್ಟು ನೋಡಿ, ಬೀಕರ್ ಎ ಮತ್ತು ಬೀಕರ್ ಬಿ ಎರಡಕ್ಕೂ ನಾವು ಅರ್ಧ ಕ್ರಶ್ಡ್ ಐಸ್ನ ತುಂಬಿಡ್ತೀವಿ. ಆಯಿತಾ, ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಟೇಕ್ ಬೀಕರ್ ಎ ಮಾತ್ರ ತೊಗೊಳ್ಳಿ. ಯು ಇನ್ಸರ್ಟ್ ಎ ಥರ್ಮಾಮೀಟರ್ ಯೂಸಿಂಗ್ ಎ ಥ್ರೆಡ್. ಈ ಥ್ರೆಡ್ನ ಯೂಸ್ ಮಾಡಿಕೊಂಡು ಕ್ಲ್ಯಾಂಪಿಗೆ ಟೈ ಮಾಡಿಬಿಡಿ ಮಕ್ಕಳ. ಆಯಿತಾ, ಆಮೇಲೆ ಗ್ಲಾಸ್ ರಾಡ್ ತೊಗೊಂಡು ಒಂದು ಸ್ವಲ್ಪ ಸ್ಟರ್ ಮಾಡಿ, ಇದನ್ನು ಒಂಚೂರು ಸ್ಟರ್ ಮಾಡಿ. ಆವಾಗ ನೋಡಿ, ದ ಬಲ್ಬ್ ಆಫ್ ದಿ ಥರ್ಮಾಮೀಟರ್ ಮಸ್ಟ್ ಗೋ ಇನ್ಸೈಡ್ ದ ಕ್ರಶ್ಡ್ ಐಸ್. ಸೊ ಅವಾಗ ಏನಾಗುತ್ತೆ, ದ ಥರ್ಮಾಮೀಟರ್ ವಿಲ್ ಶೋ ದ ರೀಡಿಂಗ್. ಏನು ರೀಡಿಂಗ್ ತೋರಿಸುತ್ತೆ ನೋಡಿ ಇಲ್ಲಿ?
25 ಡಿಗ್ರಿ ಸೆಂಟಿಗ್ರೇಡ್ ತೋರಿಸ್ತಿತ್ತಲ್ಲ ಮಕ್ಕಳ, ವಿಚ್ ಇಸ್ ದ ಲ್ಯಾಬ್ ಟೆಂಪರೇಚರ್. ಆಫ್ಟರ್ ಟೈಮ್ elapses, ಆಫ್ಟರ್ 2 minutes the temperature drops to 15 degree centigrade. After 4 minutes the temperature drops to 6 degree centigrade. After 6 minutes the temperature drops to 0 degree centigrade. ನೋಡಿದ್ರಾ, ಈ ಥರ್ಮಾಮೀಟ್ರು ನಿಮಗೆ ರೂಮ್ ಟೆಂಪರೇಚರ್ ತೋರಿಸ್ತಾ ಇತ್ತು ವಿಚ್ ಈಸ್ 25 ಡಿಗ್ರಿ ಸೆಂಟಿಗ್ರೇಡ್. ಸೊ ನೀವು ಆಮೇಲೆ ಏನಾಯಿತು, ಆಫ್ಟರ್ ಅಬೌಟ್ 6 minutes ದ ಟೆಂಪರೇಚರ್ ಡ್ರಾಪ್ ಟು 0 ಡಿಗ್ರಿ ಸೆಂಟಿಗ್ರೇಡ್. ಮಕ್ಕಳ ಇದರ ಅರ್ಥ ಏನು? ಇದರ ಅರ್ಥ ಏನು ಅಂತಂದರೆ ದ ಟೆಂಪರೇಚರ್ ಆಫ್ ಕ್ರಸ್ಟ್ ಐಸ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್. ದ ಕ್ರಶ್ಡ್ ಐಸ್ ಈಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಇದು ಬೀಕರ್ ಎ ಕತೆ ಆದರೆ ಬೀಕರ್ ಬಿ ಕತೆನೂ ಅಷ್ಟೇ ಮಕ್ಕಳ. ಇದು ನೋಡಿ ಬೀಕರ್ ಬಿನ ನಾನೊಂದು ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ. ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಇದಕ್ಕೂ ಅಷ್ಟೇ ನಾನು ಒಂದು ಐರನ್ ರಾಡ್ ಯೂಸ್ ಮಾಡಿಕೊಂಡು, ಕ್ಲ್ಯಾಂಪ್ ಯೂಸ್ ಮಾಡಿಕೊಂಡು, ಥರ್ಮಾಮೀಟ್ರು T2ನ ಥ್ರೆಡ್ ಯೂಸ್ ಮಾಡಿಕೊಂಡು ಟೈ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ. ಇದು ಅಷ್ಟೇ ದ ಟೆಂಪರೇಚರ್ 25 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಆಫ್ಟರ್ ಅ ಫ್ಯೂ ಮಿನಿಟ್ಸ್ ದ ಟೆಂಪರೇಚರ್ ಡ್ರಾಪ್ಸ್ ಟು 0 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಸೊ ಇದರ ಅರ್ಥ ಏನು, ಬೋತ್ ಬೀಕರ್ ಎ ಆ್ಯಂಡ್ ಬೀಕರ್ ಬಿ ಅಲ್ಲಿರೋಂಥ ಐಸು, ಕ್ರಶ್ಡ್ ಐಸ್, ದೇ ಆರ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ ಬಿಕಾಸ್ ಬೋತ್ ದ ಥರ್ಮಾಮೀಟರ್ಸ್ ರೀಡ್ 0 ಡಿಗ್ರಿ ಸೆಂಟಿಗ್ರೇಡ್. ಸೊ ಇದರ ಅರ್ಥ ಏನು ಅಂತಂದರೆ ದ ಟೆಂಪರೇಚರ್ ಆಫ್ ಕ್ರಶ್ಡ್ ಐಸ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ರೈಟ್. ಸೊ ನೆಕ್ಸ್ಟ್ ಮಕ್ಕಳ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ನೋಡಿ. ಈಗ 2 ಸೆಟಪ್ ಇದೆ ನಮಗೆ. ದೇರ್ ಆರ್ 2 ಸೆಟಪ್ಸ್ ಆಯಿತಾ. ಒಂದು ಜಸ್ಟ್ ಬೀಕರ್ ವಿತ್ ಕ್ರಶ್ಡ್ ಐಸ್, ಇನ್ನೊಂದು ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಟ್ಟಿರುವಂಥ ಬೀಕರ್. ಓಕೆ, ಈಗೇನು ಮಾಡ್ತೀವಿ ನಾವು, ವಿಲ್ ಫೈಂಡ್ ದಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಮಕ್ಕಳು ನೋಡಿ, ಈಗೇನು ಮಾಡ್ತೀವಿ ಅಂತಂದರೆ ಈ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ವಲ್ಲ ಬೀಕರ್ ಬಿ, ಅದನ್ನು ವಿ ಸ್ಟಾರ್ಟ್ ಹೀಟಿಂಗ್ ಇಟ್ ಯೂಸಿಂಗ್ ದ ಬನ್ಸನ್ ಬರ್ನರ್. ಸರ್ ಬೀಕರ್ ಏನು ಮಾಡ್ತೀರಾ? ಬೀಕರ್ ಏನು ಮಾಡಲ್ಲ ಮಕ್ಕಳ, ನೀವು ಜಸ್ಟ್ ಯು ಲೀವ್ ಇಟ್ ಆ್ಯಸ್ ಇಟ್ ಈಸ್ ಆನ್ ದ ಟೇಬಲ್. ಓಕೆ, ಸೊ ಇದನ್ನು ಮಾತ್ರ ಯು ಸ್ಟಾರ್ಟ್ ಹೀಟಿಂಗ್. ಸೊ ಬೀಕರ್ ಏನಾಗುತ್ತೆ ಮಕ್ಕಳ, ಬೀಕರ್ ಎ ಇಟ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ಅಟ್ಮಾಸ್ಫಿಯರ್. ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹೀಟ್ ಅಬ್ಸಾರ್ಬ್ ಆದಾಗ ಐಸ್ ಏನಾಗುತ್ತೆ, ಎಸ್, ಐಸ್ ಸ್ಟಾರ್ಟ್ಸ್ ಟು ಮೆಲ್ಟ್. ಹೌದಾ, ಇಟ್ ಸ್ಟಾರ್ಟ್ಸ್ ಟು ಬಿಕಮ್ ವಾಟರ್. ಓಕೆ, ಸೊ ಯಾವಾಗ ದ ಟೆಂಪರೇಚರ್ ಈಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ, 0 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರಲ್ಲಿ ಐಸ್ ಸ್ಟಾರ್ಟ್ಸ್ ಟು ಮೆಲ್ಟ್. ನಾನು ಬೀಕರ್ ಎ ಬಗ್ಗೆ ಮಾತಾಡ್ತಿದ್ದೀನಿ. ಬೀಕರ್ ಬಿ ಮಕ್ಕಳ ನೋಡಿ, ದಿಸ್ ಈಸ್ ಬೀಕರ್ ಬಿನ ನಾನು ಹೀಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬೀಕರ್ ಎನ ಹಾಗೆ ಇಟ್ಬಿಟ್ಟಿದ್ದೀನಿ, ಬೀಕರ್ ಬಿನ ಹೀಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಓಕೆ, ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ, ವೆರಿ ಇಂಪಾರ್ಟೆಂಟ್. ನಾನು ಹೀಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಥರ್ಮಾಮೀಟರು ಟೆಂಪರೇಚರ್ ಶುಡ್ ರೈಸ್. ಹೌದು ತಾನೆ? ಯೋಚನೆ ಮಾಡಿ, ನಾನು ಯಾವುದೇ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದರೆ ಅದ್ರ ಟೆಂಪರೇಚರ್ ಜಾಸ್ತಿ ಆಗಲೇಬೇಕಲ್ವಾ. ಸೊ ದ ಥರ್ಮಾಮೀಟರ್ ಶುಡ್ ಶೋ ಎ ರೈಸ್ ಇನ್ ಟೆಂಪರೇಚರ್. ಓಕೆ, ಸೊ ನೋಡಿ ಅಬ್ಸರ್ವ್ ಮಾಡೋಣ ವಾಟ್ ಹ್ಯಾಪನ್ಸ್ ಅಂತ ಅಬ್ಸರ್ವ್ ಮಾಡೋಣ. ಓಕೆ, ರೈಟ್. ಸೊ ನೋಡಿ 0 ಡಿಗ್ರಿ ಸೆಂಟಿಗ್ರೇಡ್ ಇದೆ ಥರ್ಮಾಮೀಟ್ರು. ಐ ಹ್ಯಾವ್ ಸ್ಟಾರ್ಟೆಡ್ ಹೀಟಿಂಗ್ ಇಟ್. ಸೊ ಲೆಟ್ಸ್ ಅಬ್ಸರ್ವ್ ವಾಟ್ ಹ್ಯಾಪನ್ಸ್. ಸ್ಟರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಓಕೆ, ಏನಾಗ್ತಿದೆ ನೋಡಿ, ಹೀಟ್ ಮಾಡ್ತಿದ್ದೀನಿ. ಆಫ್ಟರ್ 2 minutes ದ ಟೆಂಪರೇಚರ್ ಈಸ್ ಸ್ಟಿಲ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಟೆಂಪರೇಚರ್ ರೈಸೇ ಆಗಿಲ್ಲ. ಆಫ್ಟರ್ 4 minutes ದ ಟೆಂಪರೇಚರ್ ಈಸ್ ಸ್ಟಿಲ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ನಾನು ಹೀಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ, ಹೀಟ್ ನಿಲ್ಲಿಸಿಲ್ಲ ನಾನು. ಟೆಂಪರೇಚರ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್. 6 minutes ಆದಮೇಲೂ ಕೂಡ ಟೆಂಪರೇಚರ್ ಈಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ. ನೋಡಿ, ಹೀಟ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಹೀಟ್ ಮಾಡ್ತಾ ಇದ್ದೀನಿ, ಟೆಂಪರೇಚರ್ ರೈಸೇ ಆಗ್ತಿಲ್ಲ. ಸರ್ ಇನ್ನೇನಾಗ್ತಾ ಇದೆ? ದಿಸ್ ಈಸ್ ಅಬ್ಸರ್ವೇಷನ್ ನಂಬರ್ 1 ಮಕ್ಕಳ. ಓಕೆ, ವಾಟ್ ಈಸ್ ಅಬ್ಸರ್ವೇಷನ್ ನಂಬರ್ 2? ಅಬ್ಸರ್ವೇಷನ್ ನಂಬರ್ 2 ನೋಡಿ, ದ ಐಸ್ ಹ್ಯಾಸ್ ಸ್ಟಾರ್ಟೆಡ್ ಟು ಮೆಲ್ಟ್. ಮಕ್ಕಳ, ದ ಐಸ್ ಈಸ್ ಬಿಕಮಿಂಗ್ ವಾಟರ್. ನೋಡಿದ್ರಾ? ಸೊ 0 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರಲ್ಲಿ ದೆರ್ ಆರ್ 2 ಥಿಂಗ್ಸ್ ಹ್ಯಾಪನಿಂಗ್. ಫಸ್ಟ್ ಥಿಂಗ್ ಈಸ್, ಸರ್ ನಾವು ಹೀಟ್ ಮಾಡ್ತಿದ್ರು ಕೂಡ ಟೆಂಪರೇಚರ್ ರೈಸೇ ಆಗ್ತಿಲ್ಲ, 0 ಡಿಗ್ರಿ ಸೆಂಟಿಗ್ರೇಡೇ ಇದೆ. ದಿಸ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಅಬ್ಸರ್ವೇಷನ್ ಈಸ್, ಐಸು ವಾಟರ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ವಿ ಶುಡ್ ಮೇಕ್ ಅಲ್ವಾ. ಓಕೆ ಸರ್, ನೋಡಿ ಮಕ್ಕಳ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಆಫ್ಟರ್ 99% ಆಫ್ ದಿ ಐಸ್ ಹ್ಯಾಸ್ ಬಿಕಮ್ ವಾಟರ್, ನಾನು ಬನ್ಸನ್ ಬರ್ನರ್ನ ಆಫ್ ಮಾಡಿಬಿಡ್ತೀನಿ. ನೋಡಿ, ಆಫ್ ಮಾಡಿಬಿಟ್ಟಿದ್ದೀನಿ, ಬನ್ಸನ್ ಬರ್ನರ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ 99% ಆಫ್ ದಿ
ದಿಸ್ ಥಿಂಗ್ ಹ್ಯಾಸ್ ಬಿಕಮ್ ವಾಟರ್. ಓಕೆ, ನೋಡಿ 99% ಕನ್ವರ್ಟ್ ಆಗಿಬಿಟ್ಟಿದೆ, ವಾಟರಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ನಾವು ದ ಟೆಂಪ್ರೇಚರ್ ಆಫ್ ದ ಥರ್ಮಾಮೀಟರ್ ಈಸ್ ಸ್ಟಿಲ್ 0 ಡಿಗ್ರಿ ಸೆಂಟಿಗ್ರೇಡ್. ಅದು ಇಂಪಾರ್ಟೆಂಟ್ ಮಕ್ಕಳ, ಅದು ಇಂಪಾರ್ಟೆಂಟ್. ನೋಡಿ, ದ ಟೆಂಪ್ರೇಚರ್ ಬೀಕರ್ ಎನಲ್ಲಿ ಟೆಂಪ್ರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ತೋರಿಸ್ತಾ ಇದೆ, ಬೀಕರ್ ಬಿಯಲ್ಲಿ ಟೆಂಪ್ರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ತೋರಿಸ್ತಾ ಇದೆ. ಸೊ ಇದರ ಅರ್ಥ ಏನು ಮಕ್ಕಳ? ದ ಟೆಂಪ್ರೇಚರ್ ರೈಸೇ ಆಗಿಲ್ಲ ಅಂತ, ರೈಸೇ ಆಗಿಲ್ಲ ಮಕ್ಕಳ. ಇದರಲ್ಲಿ ನಾವೇನು ಹೀಟ್ ಮಾಡ್ತಿಲ್ಲ, ಅಟ್ಮಾಸ್ಫಿಯರಿಂದ ಹೀಟ್ ಅಬ್ಸಾರ್ವ್ ಮಾಡಿಕೊಂಡು ಇದು ಮೆಲ್ಟ್ ಆಗಿದೆ, ಆಯಿತಾ. ಬಟ್ ಇದು ನೋಡಿ, ನಾವು ಹೀಟ್ ಮಾಡಿದ್ವಿ, ಚೆನ್ನಾಗಿ ಹೀಟ್ ಮಾಡಿದ್ರೂ ಕೂಡ ಟೆಂಪರೇಚರ್ ರೈಸ್ ಆಗಲಿಲ್ಲ, ಎರಡೂ 0 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ. ಆಲ್ಮೋಸ್ಟ್ 99% ಆಫ್ ಐಸ್ ಹ್ಯಾಸ್ ಬಿಕಮ್ ವಾಟರ್. ಓಕೆನಾ, ಇದು ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ನೆಕ್ಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟು ಆಫ್ಟರ್ ಆಲ್ ದ ಐಸ್ ಹ್ಯಾಸ್ ಬಿಕಮ್ ವಾಟರ್, ನೋಡಿ 100% ಐಸು ವಾಟ್ರಾಗಿ ಕನ್ವರ್ಟ್ ಆಗಿಬಿಟ್ಟಿದೆ, ಆಯಿತಾ. ಥರ್ಮಾಮೀಟ್ರನ್ನ ತೆಗಿಬಾರ್ದು ನೀವು, ಹಾಗೆ ಬಿಟ್ಬಿಡಿ ಥರ್ಮಾಮೀಟ್ರನ್ನ, ಥರ್ಮಾಮೀಟ್ರನ್ನ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಬಿಟ್ಟು ಆಫ್ಟರ್ ಅಬೌಟ್ 10 ಮಿನಿಟ್ಸ್ ನೀವು ಅಬ್ಸರ್ವ್ ಮಾಡಿದರೆ ಏನು ಅಬ್ಸರ್ವ್ ಮಾಡ್ತೀರಾ? ಜಸ್ಟ್ ನೋಡಿ ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ ನೋಡಿ. ಓಕೆ, ಅಬ್ಸರ್ವೇಷನ್. ವಾಟ್ಸ್ ಯುವರ್ ಅಬ್ಸರ್ವೇಷನ್? ಸರ್, ಟೆಂಪರೇಚರ್ ರೈಸ್ ಆಗಿಬಿಟ್ಟಿದೆ, 0 ಡಿಗ್ರಿ ಸೆಂಟಿಗ್ರೇಡಿಂದ 10 ಡಿಗ್ರಿ ಸೆಂಟಿಗ್ರೇಡ್ ಆಗಿಬಿಟ್ಟಿದೆ T1. T2 ಅಷ್ಟೇ ಮಕ್ಕಳ, 0 ಡಿಗ್ರಿ ಸೆಂಟಿಗ್ರೇಡ್ ಇದ್ದಿದ್ದು ಇಟ್ ಹ್ಯಾಸ್ ಬಿಕಮ್ 15 ಡಿಗ್ರಿ ಸೆಂಟಿಗ್ರೇಡ್. 15 ಡಿಗ್ರಿ ಸೆಂಟಿಗ್ರೇಡ್ ತನಕ ರೈಸ್ ಆಗಿಬಿಟ್ಟಿದೆ. ಓಕೆ, ಯಾವಾಗ ರೈಸ್ ಆಯಿತು ಮಕ್ಕಳ? ಯಾವಾಗ ರೈಸ್ ಆಯಿತು? ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಟೆಂಪ್ರೇಚರು ಮತ್ತೆ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದರೆ, ಎಲ್ಲ ಐಸು ವಾಟರಾಗಿ ಕನ್ವರ್ಟ್ ಆದ ಮೇಲೆ ಟೆಂಪ್ರೇಚರ್ ರೈಸ್ ಆಗಕ್ಕೆ ಶುರುವಾಯಿತು. ಓಕೆ, ನೋಡಿದ್ರಾ ಈ ಎಕ್ಸ್ಪೆರಿಮೆಂಟಿಂದ ಎಷ್ಟು ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಮಕ್ಕಳ, ಇದು ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್. ಓಕೆ, ರೈಟ್. ಸೊ ನೋಡಿ, ಸೊ ಈ ಎಕ್ಸ್ಪೆರಿಮೆಂಟಿಂದ ನಾವು we can make three important conclusions. ಏನೇನು ಕನ್ಕ್ಲೂಷನ್ಸು ನೋಡೋಣ. ನೋಡಿ ಮಕ್ಕಳ, ಫಸ್ಟ್ ಕನ್ಕ್ಲೂಷನ್ ಇಸ್, ಓಕೆ ಇದೆಲ್ಲ ಗೊತ್ತು ನಿಮಗೆ. ಫಸ್ಟ್ ಕನ್ಕ್ಲೂಷನ್ ಇಸ್, ಇಲ್ಲಿ 0 ಇಂದ 10 ಡಿಗ್ರಿ ಸೆಂಟಿಗ್ರೇಡ್ ರೈಸ್ ಆಗಿದೆ, ಇಲ್ಲೂ ಅಷ್ಟೇ 0 ಇಂದ 15 ಡಿಗ್ರಿ ಸೆಂಟಿಗ್ರೇಡ್ ರೈಸ್ ಆಗಿದೆ. ಓಕೆ, ದ ಫಸ್ಟ್ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್ ಅಂತ. ಸರ್ ಹೆಂಗೆ ಗೊತ್ತಾಯಿತು? ಬಿಕಾಸ್ ಐಸ್ started to become water at 0 degree centigrade, therefore the melting point of ice is 0 degree centigrade. Idu first important conclusion. Second conclusion is very important. Yenappa adu antandre, sir, the temperature of water obtained from the melted ice is 0 degree centigrade and it starts to rise only after all the ice has melted. Ella ice 100% ice melt water convert ಆದ ಮೇಲೆ ಮಾತ್ರ ಟೆಂಪರೇಚರ್ ರೈಸ್ ಆಗಕ್ಕೆ ಶುರುವಾಯಿತು. ಅಲ್ಲಿ ತನಕ 0 ಡಿಗ್ರಿ ಸೆಂಟಿಗ್ರೇಡೇ ಇತ್ತು, 0 ಡಿಗ್ರಿ ಸೆಂಟಿಗ್ರೇಡ್. ಇದು ಸೆಕೆಂಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಆ್ಯಂಡ್ ಅಫ್ಕೋರ್ಸ್ ಥರ್ಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಕ್ಕಳ, ಬೀಕರ್ ಎಲ್ಲಿರೋ ಐಸು ಬೇಗ ಮೆಲ್ಟ್ ಆಯಿತಾ ಅಥವಾ ಬೀಕರ್ ಬಿಯಲ್ಲಿರೋ ಐಸು ಬೇಗ ಮೆಲ್ಟ್ ಆಯಿತಾ? ಆಬ್ವಿಯಸ್ಲಿ ಬೀಕರ್ ಬಿಯಲ್ಲಿರೋದು, ಬಿಕಾಸ್ ಬೀಕರ್ ಬಿನ ನಾವು ಹೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ವಾ ಬನ್ಸನ್ ಬರ್ನರಲ್ಲಿ. ಸೊ ನಾವು ಎಕ್ಸ್ಟ್ರಾ ಹೀಟ್ ಪ್ರೊವೈಡ್ ಮಾಡಿದ್ದಕ್ಕೆ ಮೆಲ್ಟಿಂಗು ಫಾಸ್ಟ್ ಆಯಿತು. ಸೊ ದ ಐಸ್ ಮೆಲ್ಟ್ಸ್ ಫಾಸ್ಟರ್ ವೆನ್ ಹೀಟೆಡ್ ಅನ್ನೋದೇ ಥರ್ಡ್ ಕನ್ಕ್ಲೂಷನ್. ಓಕೆ, ಸೊ ದೀಸ್ ಆರ್ 3 ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್, ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ ಮಕ್ಕಳ. ಇದನ್ನೇ ನಾವು ಒಂದು ಗ್ರಾಫ್ ಮುಖೇನ ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈ ಗ್ರಾಫಲ್ಲಿ ಟೆಂಪರೇಚರ್ ಈಸ್ ಟೇಕನ್ ಅಲಾಂಗ್ ದ ವೈ ಆ್ಯಕ್ಸಿಸ್ ಆ್ಯಂಡ್ ಹೀಟ್ ಈಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ಮಕ್ಕಳ ನೋಡಿ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಐಸ್ ಕ್ಯೂಬು ರೆಫ್ರಿಜರೇಟ್ರನ್ನ ಫ್ರೀಝರಲ್ಲಿ ಇಟ್ಟಿದ್ದೀರಾ, ಆಯಿತಾ. ದ ಫ್ರೀಝರ್ ಈಸ್ ಅಟ್ -3 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ -3 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ ಫ್ರೀಝರು. ಸೊ ಐಸ್ ಈಸ್ ಆಲ್ಸೋ ಅಟ್ -3 ಡಿಗ್ರಿ ಸೆಂಟಿಗ್ರೇಡ್, ಆಯಿತಾ. ಅಸ್ಯೂಮ್ ಮಾಡ್ಕೊಳ್ಳಿ, ಫ್ರೀಝರಿಂದ ಐಸ್ನ ಆಚೆ ತಂದಿಡ್ತೀರಾ. ಆವಾಗ ಐಸ್ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಟು ಅಬ್ಸಾರ್ಬ್ ಹೀಟ್ ಫ್ರಮ್ ದ ಅಟ್ಮಾಸ್ಫಿಯರಿಂದ ಹೀಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡು ಏನಾಗುತ್ತೆ ಸರ್ ನೋಡಿ, -3 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇತ್ತು ಐಸು, ಇಟ್ಸ್ ಅಬ್ಸಾರ್ಬ್ಸ್ ಹೀಟ್ ಆ್ಯಂಡ್ ಇಟ್ಸ್ ಟೆಂಪರೇಚರ್ ರೈಸಸ್. ನೋಡಿ, ಟೆಂಪರೇಚರ್ ರೈಸ್ ಆಗಿದೆ ಮಕ್ಕಳ, ಇಲ್ಲಿ ರೈಸ್ ಆಗಿದೆ. ಯಾವುದ್ರದ್ದು? ಐಸ್ನ ಟೆಂಪರೇಚರು -3 ಇದ್ದಿದ್ದು -2 ಆಯಿತು, -2 ಇದ್ದಿದ್ದು -1 ಆಯಿತು, -1 ಇದ್ದಿದ್ದು 0 ತನಕ ಇನ್ಕ್ರೀಸ್ ಆಯಿತು ಟೆಂಪರೇಚರ್. ಬಿಕಾಸ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ತು, ಅದು ಇನ್ಕ್ರೀಸ್ ಆಯಿತು. ಬಟ್ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಐಸ್ ರಿಮೈನ್ಸ್ ಆ್ಯಸ್ ಐಸು ವಾಟರಾಗಿ ಕನ್ವರ್ಟ್ ಆಗಲ್ಲ.
ಐಸ್ ರಿಮೈನ್ಸ್ ಆಸ್ ಐಸ್. ಯಾವಾಗ ವಾಟರಾಗಿ ಕನ್ವರ್ಟ್ ಆಗುತ್ತೆ? ವೆನ್ ದ ಟೆಂಪ್ರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ. ಸೊ ಈ ಪಾಯಿಂಟಲ್ಲಿ ವೆನ್ ದ ಟೆಂಪ್ರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್, ಐಸ್ ಸ್ಟಾರ್ಟ್ಸ್ ಟು ಮೆಲ್ಟ್ ಆ್ಯಂಡ್ ಬಿಕಮ್ ವಾಟರ್. ಬಟ್ ನಾವು ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ವಿ ಮಕ್ಕಳ, ಏನು ನೋಡಿದ್ವಿ ಅಂತಂದರೆ ಟೆಂಪ್ರೇಚರ್ ರೈಸೇ ಆಗಲ್ಲ, ಮೆಲ್ಟ್ ಆಗೋಕ್ಕೆ ಶುರುವಾಯಿತು, ಐಸು ವಾಟರಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಆದರೆ ಟೆಂಪ್ರೇಚರ್ ರೈಸೇ ಆಗ್ತಿಲ್ಲ. ಇಲ್ಲಿಂದ ಇಲ್ಲಿ ತನಕ ರೈಸ್ ಆಯಿತು, ಬಟ್ ಇಲ್ಲಿಂದ ಮೇಲಕ್ಕೆ ಹೋಗ್ತಾನೆ ಇಲ್ಲ. ನೋಡಿ ಟೆಂಪ್ರೇಚರ್ ಹಿಂಗಾಗೋಯ್ತು, ಫ್ಲ್ಯಾಟ್ ಆಗೋಯ್ತು. ಹಿಂಗೋಗ್ಬೇಕಾಯ್ತು ಟೆಂಪ್ರೇಚರ್ ಫ್ಲ್ಯಾಟ್ ಆಗೋಯ್ತು ಅಲ್ವಾ. ಅಂದರೆ ಟೆಂಪ್ರೇಚರ್ ರೈಸೇ ಆಗ್ತಿಲ್ಲ ಅಂತ ಮಕ್ಕಳ, 0 ಡಿಗ್ರಿ ಸೆಂಟಿಗ್ರೇಡೇ ಇದೆ. ಆಯಿತಾ? ಎಲ್ಲಿ ತನಕ ಸರ್ ಇದು? ಎಲ್ಲಿ ತನಕ ಮಕ್ಕಳ? ಇಲ್ಲಿ ತನಕ ಅದು 0 ಡಿಗ್ರಿ ಸೆಂಟಿಗ್ರೇಡೇ ಇರುತ್ತೆ. ಇಲ್ಲಿ ತನಕ ಅಂದರೆ ಏನು ಸರ್ ಮಕ್ಕಳ? ಇಲ್ಲಿ ತನಕ ಅಂತಂದರೆ ಈ ಪಾಯಿಂಟಲ್ಲಿ ಆಲ್ ದ ಐಸ್ 100% ಐಸ್ ಹ್ಯಾಸ್ ಬಿಕಮ್ ವಾಟರ್. ಈ ಪಾಯಿಂಟಲ್ಲಿ ಅಲ್ವಾ. ಇಲ್ಲಿ ತನಕ ರೈಸ್ ಆಗೋದೇ ಇಲ್ಲ ಮಕ್ಕಳ, ಆಗೋದೇ ಇಲ್ಲ. ಸೊ ಸರ್ ಹಾಗಾದರೆ ಈ ಪಾಯಿಂಟ್ ಇದೆಯಲ್ಲ ಮಕ್ಕಳ, ಈ ಪಾಯಿಂಟಲ್ಲಿ ಏನಾಗ್ತಿದೆ ಅಂತಂದರೆ ಐಸು ವಾಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಯಿತಾ? ಸ್ವಲ್ಪ ಸ್ವಲ್ಪನೇ ಐಸು ವಾಟರ್ ಆಗಿ ಕನ್ವರ್ಟ್ ಆಗ್ತಿದೆ. ಸರ್ ಹಾಗಾದರೆ ಈ ಪೀರಿಯಡಲ್ಲಿ, ಈ ಟೈಮ್ ಪೀರಿಯಡಲ್ಲಿ ನಮಗೆ ಐಸೂ ಇರುತ್ತೆ, ವಾಟರೂ ಇರುತ್ತೆ. ಹೌದಾ ಮಕ್ಕಳ? ಎಸ್, ಈ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಐಸು ಇರುತ್ತೆ, ಸ್ವಲ್ಪ ವಾಟ್ರು ಇರುತ್ತೆ. ಐಸು 0 ಡಿಗ್ರಿ ಸೆಂಟಿಗ್ರೇಡಲ್ಲಿರುತ್ತೆ, ವಾಟರ್ ಕೂಡ 0 ಡಿಗ್ರಿ ಸೆಂಟಿಗ್ರೇಡಲ್ಲಿರುತ್ತೆ. ಎರಡೂ 0 ಡಿಗ್ರಿ ಸೆಂಟಿಗ್ರೇಡಲ್ಲಿರುತ್ತೆ. ಹೌದಾ? ಆಮೇಲೆ ಐಸು ಪೂರ್ತಿ ವಾಟ್ರಾಗಿ ಕನ್ವರ್ಟ್ ಆದಮೇಲೆ ಏನಾಗುತ್ತೆ ಸರ್? ಟೆಂಪ್ರೇಚರ್ ಹಿಂಗೆ ರೈಸ್ ಆಗೋಕ್ಕೆ ಶುರುವಾಗುತ್ತೆ ಅಲ್ವಾ ಮಕ್ಕಳ. ನೋಡಿ ಈ ಫೇಸಲ್ಲಿ ಐಸು ಇರುತ್ತೆ, ವಾಟರು ಇರುತ್ತೆ, ಸಾಲಿಡ್ಡು ಇರುತ್ತೆ, ಲಿಕ್ವಿಡು ಇರುತ್ತೆ. ಯಾವುದಲ್ಲಿ? ಈ ಫೇಸಲ್ಲಿ. ಹೌದಾ? ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಅದಕ್ಕೆ ಮಕ್ಕಳ ನೋಡಿ, ಈ ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಈ ಮೆಲ್ಟಿಂಗ್ ಪಾಯಿಂಟ್ಗೆ ಇನ್ನೊಂದು ಥರ ಹೇಳ್ತಾರೆ ಅವರು, ಇನ್ನೊಂದು ಡೆಫಿನೇಷನ್ ಇದೆ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು? ಇಟ್ಸ್ ದ ಟೆಂಪ್ರೇಚರ್ ಅಟ್ ವಿಚ್ ಎ ಸಾಲಿಡ್ ಬಿಕಮ್ಸ್ ಲಿಕ್ವಿಡ್ ಆನ್ ಹೀಟಿಂಗ್. ಇನ್ನೊಂದು ಡೆಫಿನೇಷನ್ ಏನು ಅಂತಂದರೆ, ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಟೆಂಪ್ರೇಚರ್ ಅಟ್ ವಿಚ್ ಇಟ್ ಸೈಮಲ್ಟೇನಿಯಸ್ಲಿ ಎಕ್ಸಿಸ್ಟ್ ಇನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಫೇಸಸ್. ಈ ಪಾಯಿಂಟಲ್ಲಿ ಅಂದರೆ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ ಐಸೂ ಸಿಗುತ್ತೆ ನಿಮಗೆ, ವಾಟರು ಸಿಗುತ್ತೆ. ಅವೆರಡೂ 0 ಡಿಗ್ರಿ ಸೆಂಟಿಗ್ರೇಡಲ್ಲೇ ಇರುತ್ತೆ ಅಲ್ವಾ ಈ ಫೇಸಲ್ಲಿ. ಸೊ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ಗೆ ಇನ್ನು ಈ ಥರನೂ ಹೇಳ್ತಾರೆ. ದಿಸ್ ಈಸ್ ದ ಅನದರ್ ಡೆಫಿನೇಷನ್ ಆಫ್ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಎಕ್ಸಿಸ್ಟ್ ಆ್ಯಸ್ ಬೋತ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಫೇಸಸ್. ಓಕೆ, ಆಮೇಲೆ ಏನಾಗುತ್ತೆ ಸರ್ ನೋಡಿ, ಆಮೇಲೆ ಏನಾಗುತ್ತೆ ಮಕ್ಕಳ? ಆಫ್ಟರ್ ಆಲ್ ದ ಐಸ್ ಹ್ಯಾಸ್ ಬಿಕಮ್ ವಾಟರ್, ದ ಟೆಂಪ್ರೇಚರ್ ಸ್ಟಾರ್ಟ್ಸ್ ರೈಸಿಂಗ್ ಅಗೇನ್ ಬಿಕಾಸ್ ಯು ಆರ್ ಹೀಟಿಂಗ್. ನೀವು ಕಂಟಿನ್ಯೂಸ್ಲಿ ಹೀಟ್ ಮಾಡ್ತಿದ್ದೀರಾ, ದೇರ್ ಫೋರ್ ದ ಟೆಂಪ್ರೇಚರ್ ಸ್ಟಾರ್ಟ್ಸ್ ರೈಸಿಂಗ್. ಸೊ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಆಮೇಲೆ ಈ ಥರ ಕ್ವಶನ್ ಕೇಳ್ತಾರೆ, ಸರ್ ಇದು ಸ್ಟೇಟ್ ಚೇಂಜ್ ಆಗುತ್ತಲ್ಲ ಸರ್, ಆವಾಗ ಪಾರ್ಟಿಕಲ್ಸಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಕೇಳ್ತಾರೆ. ಓಕೆ, 4 ಪಾಯಿಂಟ್ಸ್ ಮಕ್ಕಳ. ಇದನ್ನು ನಾನು ತುಂಬ ಡಿಸ್ಕಸ್ ಮಾಡಿದ್ದೀನಿ ಹಿಂದೆನೂ. ಸೊ ಓನ್ಲಿ 4 ಪಾಯಿಂಟ್ಸ್ ಯು ಹ್ಯಾವ್ ಟು ಮೆನ್ಷನ್ ಏನೇನಾಗುತ್ತೆ ಅಂತ. ಓಕೆ, ಏನೇನಾಗುತ್ತೆ ಮಕ್ಕಳ? ಫಸ್ಟ್ ಪಾಯಿಂಟ್ ನೋಡಿ, ವೆನ್ ಎ ಸಾಲಿಡ್ ಈಸ್ ಹೀಟೆಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಮಕ್ಕಳ, ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ನೀವು ಸಾಲಿಡ್ನ ಹೀಟ್ ಮಾಡಿದರೆ ದ ಪಾರ್ಟಿಕಲ್ಸ್ ಆಫ್ ದಿ ಸಾಲಿಡ್ನ ಕೈನೆಟಿಕ್ ಎನರ್ಜಿ ತುಂಬ ಜಾಸ್ತಿ ಆಗುತ್ತೆ. ಬಿಕಾಸ್ ದೇರ್ ಫೋರ್ ಇಟ್ ಸ್ಟಾರ್ಟ್ಸ್ ಟು ವೈಬ್ರೇಟ್. ನೋಡಿ ಸಾಲಿಡಲ್ಲಿ ಹೆಂಗಿರುತ್ತೆ ಪಾರ್ಟಿಕಲ್ಸು? ವೈಬ್ರೇಟ್ ಆಗ್ತಿರುತ್ತೆ ಅಲ್ವಾ. ಸೊ ಅದ್ರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಾಗ ಏನಾಗುತ್ತೆ? ಅದ್ರ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಮಕ್ಕಳ. ದಿ ಆ್ಯಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ದಿ ಆ್ಯಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಇನ್ಕ್ರೀಸಸ್. ಓಕೆ ಸರ್ ಮಕ್ಕಳ, ಇದು ಆ್ಯಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ನೋಡಿ, ಜಸ್ಟ್ ಹಿಂಗೆ ವೈಬ್ರೇಟ್ ಆಗ್ತಿತ್ತು, ಅದ್ರ ವೈಬ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಬಿಕಾಸ್ ಆಫ್ ಹೀಟ್ ಎನರ್ಜಿ ದ ಫೋರ್ಸಸ್ ಬಿಟ್ವೀನ್ ದ 2 ಪಾರ್ಟಿಕಲ್ಸ್ ಅದು ಡಿಕ್ರೀಸ್ ಆಗುತ್ತೆ, ಕಮ್ಮಿ ಆಗೋಗುತ್ತೆ ಫೋರ್ಸ್. ಆಯಿತಾ? ಫೋರ್ಸ್ ಕಮ್ಮಿ ಆದಾಗ ಏನಾಗುತ್ತೆ? ಐಸ್ ಬಿಕಮ್ಸ್ ಲಿಕ್ವಿಡ್. ಬಿಕಾಸ್ ಫೋರ್ಸ್ ಕಮ್ಮಿ ಆದಾಗ ದ ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಮೋರ್ ಫ್ರೀಲಿ. ಇಂಟರ್ ಪಾರ್ಟಿಕಲ್ ಫೋರ್ಸ್ ಕಮ್ಮಿ ಆದಾಗ ಮೋರ್ ಫ್ರೀಲಿ ಪಾರ್ಟಿಕಲ್ಸ್ ಮೂವ್ ಆಗ್ಬೋದಲ್ವಾ. ವಾಟರಲ್ಲಿ ತಾನೇ ಫ್ರೀ ಮೂಮೆಂಟ್ ಇರೋದು ಕಂಪೇರ್ ಟು ಸಾಲಿಡ್ಸ್. ಆಯಿತಾ? ಆ ಪಾಯಿಂಟಲ್ಲಿ ವೆನ್ ದ ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಮೋರ್ ದ್ಯಾನ್ ದಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್,
ಅವಾಗೇನಾಗುತ್ತೆ, ದ ಮಾಲಿಕ್ಯೂಲ್ಸ್ ಮೂವ್ ಮೋರ್ ಫ್ರೀಲಿ ಆ್ಯಂಡ್ ಹೆನ್ಸ್ ಎ ಸಾಲಿಡ್ ಚೇಂಜಸ್ ಇಂಟು ಲಿಕ್ವಿಡ್, ಎನ್ ಐಸ್ ಬಿಕಮ್ಸ್ ವಾಟರ್ ಈ ಪಾಯಿಂಟಲ್ಲಿ. ಓಕೆ, ಸೊ ಇದನ್ನು ಸಾಕಷ್ಟು ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳ. ಸೊ ಹೋಪ್ ಈ ಕ್ಲಾಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 3 ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ ನಾವು ಮಾಡಿದ್ದೀವಿ ಥ್ರೂ ದ್ಯಾಟ್ ಎಕ್ಸ್ಪೆರಿಮೆಂಟ್. ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ವೇಪರೈಸೇಷನ್ ಆಯಿತಾ. ಸಾಲಿಡ್ ಟು ಲಿಕ್ವಿಡ್ ಚೇಂಜ್ ಮೆಲ್ಟಿಂಗ್ ಅಂತ ಕರೆದ್ರೆ, ಲಿಕ್ವಿಡ್ ಟು ಗ್ಯಾಸ್ ಚೇಂಜ್ನ ನಾವು ವೇಪರೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಸಿ ಯು ಇನ್ ದ್ಯಾಟ್ ನೆಕ್ಸ್ಟ್ ಕ್ಲಾಸ್.